ವೀಕ್ಷಕರೇ ನಮಸ್ಕಾರ. ನಾನು ಕಿಶನ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲೆಯ ವರದಿಗಾರ. ಜುಲೈ 25ರಿಂದ ಆರಂಭಗೊಂಡಂತಹ ಧರ್ಮಸ್ಥಳದ SIT ಪ್ರಕರಣ ಇದೀಗ ಒಂದು ನಿರ್ಣಾಯಕ ಹಂತಕ್ಕೆ ಬರ್ತಾ ಇದೆ. ಅಂತಿಮ ಘಟ್ಟದ ವರದಿಯನ್ನು ಸಿದ್ಧ ಮಾಡೋಕೆ SITಯ ಅಧಿಕಾರಿಗಳು ಶ್ರಮವನ್ನು ಪಡ್ತಾ ಇದ್ದಾರೆ. ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಯಾಕಂದರೆ ಪ್ರಾರಂಭದ ಹಂತದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನು ಕರ್ಕೊಂಡು ಬಂದಂಥ SIT ತಂಡ ಇಡೀ ಬಂಗ್ಲಗುಡ್ಡ ಕಾಡಿನಲ್ಲಿ ಜಾಲಾಡಿತ್ತು. ಸುಮಾರು 17 ಸ್ಪಾಟ್ಗಳಲ್ಲಿ ಉತ್ಖನನ ಮಾಡಿದರೂ ಕೂಡ 6ನೇ ಸ್ಪಾಟನ್ನು ಹೊರತುಪಡಿಸಿ ಬೇರೆ ಯಾವುದೇ ಸ್ಪಾಟ್ಗಳಲ್ಲಿ ಕಳೆಬರದ ಅಂಶಗಳು ಸಿಕ್ಕಿಲ್ಲ. ಅಲ್ಲಿಗೆ ಒಂದು ಹಂತದಲ್ಲಿ ಎಲ್ಲರೂ ಕೂಡ ಭಾವಿಸಿದ್ರು ಈ ತನಿಖೆ ಮುಗಿದೇ ಹೋಯಿತು, ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸಹಿತವಾಗಿ ಹಲವಾರು ಮಂದಿ ಇದರಲ್ಲಿ ಒಳಗೆ ಹೋಗ್ತಾರೆ, ಜೈಲಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾರೆ ಎಂಬುದಾಗಿ ಮಾತುಗಳು ಕೂಡ ಹರಿದಾಡ್ತಾ ಇತ್ತು. ಆದರೆ SIT ಮಾತ್ರ ಈ ಬಗ್ಗೆ ಸಮಗ್ರವಾದ ವರದಿಯನ್ನು ಆರಂಭ ಮಾಡಿತ್ತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸಮಗ್ರವಾಗಿ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನ ಪ್ರಾರಂಭ ಮಾಡಿತ್ತು. ಜೊತೆಗೆ ಹಲವು ಜನರ ವಿಚಾರಣೆಯನ್ನು ಕೂಡ ಇದರಲ್ಲಿ ಮಾಡಿರುವಂಥದ್ದು. ಇದಕ್ಕೆ ಪೂರಕವಾಗಿ ಇದೀಗ SIT ಹಂತ ಹಂತವಾಗಿ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದೆ. ಎಲ್ಲ ಆಯಾಮಗಳಲ್ಲಿ ಮತ್ತು ಸಾಕಷ್ಟು ಜನರನ್ನು ವಿಚಾರಣೆ ಮಾಡಿ ಅವರಿಂದ ಹೇಳಿಕೆಗಳನ್ನು ಪಡ್ಕೊಂಡು SIT ಈಗ ಅಂತಿಮವಾದ ವರದಿಯನ್ನು ಸಿದ್ಧ ಮಾಡ್ತಾ ಇದೆ. SITಯ ಪ್ರಮುಖರು ಪ್ರಣವ್ ಮೊಹಂತಿಯವರ ನೇತೃತ್ವದಲ್ಲಿ ಈಗಾಗಲೇ ಅಧಿಕಾರಿಗಳ ತಂಡ ಕಳೆದ 2 ತಿಂಗಳಿಂದ ಧರ್ಮಸ್ಥಳದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾತ್ರಿ ಹಗಲು ಹಲವು ತನಿಖೆಗಳನ್ನು ಕೂಡ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅತಿ ಸೂಕ್ಷ್ಮ ವಿಚಾರಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಅತಿ ಸೂಕ್ಷ್ಮ ವಿಚಾರಗಳಲ್ಲಿ ಸಾಕ್ಷ್ಯ ಸಿಗಬಹುದು ಎನ್ನುವ ನಿಟ್ಟಿನಲ್ಲಿ ಹಲವರ ತನಿಖೆಗಳನ್ನು ಕೂಡ ಮಾಡಿದ್ದಾರೆ. ಒಂದು ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಸಾರಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಕೋರ್ಟ್ನಲ್ಲಿ ಹೇಳಿಕೆ ಕೊಡಲಾಯಿತು. ಆತನ ಹೇಳಿಕೆಯ ಆಧಾರವನ್ನು ಇಟ್ಕೊಂಡು ಹಲವು ಜನರ ವಿಚಾರಣೆಯನ್ನು ಕೂಡ ಮಾಡಲಾಯಿತು. ಅದು ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು, ಗಿರೀಶ್ ಮಠನ್ ಆಗಿರ್ಬೋದು, ಜೊತೆಗೆ ಆ ಹೋರಾಟದಲ್ಲಿ ಭಾಗಿಯಾದಂತಹ ಹಲವು ಜನರ ವಿಚಾರಣೆಯನ್ನ ಹಂತ ಹಂತವಾಗಿ SIT ಈಗ ಮಾಡಿ ಮುಗಿಸಿದೆ. ಇದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಠನ್ ಅವರು ಕೊಟ್ಟಂತ ಹೇಳಿಕೆ ಮತ್ತು ಅವರು ಮಾಡಿರುವಂತಹ ಆರೋಪಗಳ ಬಗ್ಗೆ ಕೂಡ ಈಗ SIT ತನಿಖೆಯನ್ನ ಮಾಡ್ತಾ ಇದೆ, ಸಮಗ್ರವಾದ ತನಿಖೆಯನ್ನ ಮಾಡ್ತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಠನ್ ಅವರು ಹೇಳುವಂತಹ ಆರೋಪ ಏನಂದ್ರೆ, ಧರ್ಮಸ್ಥಳದಲ್ಲಿ ಶವಗಳನ್ನ ಮೇಲೆತ್ತುವಾಗ ಫೋರ್ಜರಿ ಮಾಡಲಾಗಿದೆ, ಇಲ್ಲಿ ಅನಧಿಕೃತವಾಗಿ ಶವಗಳನ್ನ ದಫನ ಮಾಡಲಾಗಿದೆ, ಹೂಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಈ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ತನಿಖೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಬಂಗ್ಲಗುಡ್ಡ ಕಾಡಿನಲ್ಲಿ ಆದಂತಹ ಸಾವುಗಳ ಬಗ್ಗೆ ಮತ್ತು ಅಲ್ಲಿ ಹೂತಿರುವಂತಹ ಹೆಣಗಳ ಲೆಕ್ಕದ ಬಗ್ಗೆ ಕೂಡ SIT ತನಿಖೆಯನ್ನ ಮಾಡ್ತಾ ಇದೆ. ಆಂಬ್ಯುಲೆನ್ಸ್ ಚಾಲಕರಿಂದ ಹಿಡಿದು ಅಲ್ಲಿ ಕೆಲಸ ಮಾಡುವಂತಹ ನೈರ್ಮಲ್ಯ ಕಾರ್ಮಿಕನವರೆಗೆ ಕೂಡ ಎಲ್ಲ ಆಯಾಮಗಳಲ್ಲಿ SIT ತನಿಖೆಯನ್ನ ಮಾಡಿದೆ. ಜೊತೆಗೆ ಆ ಭಾಗದಲ್ಲಿ ಪೋಸ್ಟ್ ಮಾಡಿದಂತಹ ವೈದ್ಯರು ಆಗಿರ್ಬೋದು ಮತ್ತು ಆ ಸಂದರ್ಭದಲ್ಲಿ ಕರ್ತವ್ಯವನ್ನ ನಿರ್ವಹಿಸಿದಂತಹ ಪೊಲೀಸರು ಆಗಿರ್ಬೋದು, ಸ್ಥಳೀಯ ಗ್ರಾಮ ಪಂಚಾಯತ್ನವರಾಗಿರ್ಬೋದು, ಧರ್ಮಸ್ಥಳ ಗ್ರಾಮ ಪಂಚಾಯತ್ನಲ್ಲಿ ಈ ಹಿಂದೆ ಸೇವೆಯನ್ನ ಸಲ್ಲಿಸಿದಂತಹ ಕಾರ್ಯದರ್ಶಿಗಳು ಆಗಿರ್ಬೋದು, ಪ್ರಸ್ತುತ ಅಧ್ಯಕ್ಷರು ಆಗಿರ್ಬೋದು, PDO ಆಗಿರ್ಬೋದು, ಹೀಗೆ ಹಂತ ಹಂತವಾಗಿ ಎಲ್ಲರ ತನಿಖೆಯನ್ನ SIT ಈಗ ಮಾಡಿ ಮುಗಿಸ್ತಾ ಇದೆ. ಸುಮಾರಷ್ಟು ಜನರನ್ನ ಇವತ್ತು ಕೂಡ SIT ತನಿಖೆಯನ್ನ ಮಾಡ್ತಾ ಇದೆ, ಅವರಿಂದ ಹೇಳಿಕೆಗಳನ್ನು ಕೂಡ ಪಡ್ಕೊಳ್ತಾ ಇದೆ. ಹಾಗಾಗಿ ಒಂದು ಹಂತದಲ್ಲಿ ಅಂತಿಮವಾದ ವರದಿಯನ್ನ ಸರ್ಕಾರಕ್ಕೆ ಕೊಡುವಂತ ದಿನ ಅದು ಸನಿಹ ಆಗ್ತಾ ಇದೆ ಎಂಬ ಅಂದಾಜನ್ನ ಕೂಡ ಮಾಡಲಾಗ್ತಾ ಇದೆ. ಇನ್ನುಳಿದಂತೆ SITಯ ಪ್ರಮುಖರು ಪ್ರಣವ್ ಮೊಹಂತಿ ಅವರು ನಾಳೆ ಬೆಳ್ತಂಗಡಿಯ SIT ಕಚೇರಿಗೆ ಬರ್ತಾರೆ. ಅಲ್ಲಿ ಹಲವು ಅತ್ಯಮೂಲ್ಯ ಮಾಹಿತಿಗಳನ್ನ ಮತ್ತು SIT ಈವರೆಗೆ ಮಾಡಿರುವಂತಹ ತನಿಖೆಯ ಪ್ರಗತಿಯ ವರದಿಯನ್ನು ಅವರು ಕೇಳಲಿದ್ದಾರೆ. ಜೊತೆಗೆ ಸರ್ಕಾರಕ್ಕೆ ಕೊಡಬೇಕಾದಂತಹ ವರದಿಯಲ್ಲಿ ಏನೆಲ್ಲ ಇರಬೇಕು, ಯಾವೆಲ್ಲ ವಾಸ್ತವಾಂಶಗಳು ಇರಬೇಕು, ಯಾರನ್ನೆಲ್ಲ ಮತ್ತೆ ವಿಚಾರಣೆ ಮಾಡಬೇಕು ಎಂಬಿತ್ಯಾದಿ ಎಲ್ಲ ವಿಚಾರಗಳನ್ನ ಈಗ SITಯ ಕೆಳಸ್ತರದ ಅಧಿಕಾರಿಗಳಿಗೆ ಪ್ರಣವ್ ಮೊಹಂತಿ ಅವರು ಕೊಡ್ತಾರೆ. ಇದಕ್ಕೆ ಪೂರಕವಾಗಿ ಬಂಗ್ಲಗುಡ್ಡ ಕಾಡಿನಲ್ಲಿ ಈಗಾಗಲೇ ಆ ಬಳಿಕ ಆದಂಥ ಶವಗಳ ಶೋಧ ಪ್ರಕರಣದಲ್ಲಿ ಸುಮಾರು 7 ಸ್ಕೆಲಿಟನ್ಗಳನ್ನ ಹೊರತೆಗೆದಿದ್ರು. ಹಾಗಾಗಿ ಅವುಗಳ ಮಹಜರು ಪ್ರಕ್ರಿಯೆ ಕೂಡ ಆಗಿದೆ. ರಸ್ತೆಯಿಂದ ಸ್ಕೆಲಿಟನ್ ಸಿಕ್ಕಂತಹ ದೂರ ಅದರ ಬಗ್ಗೆ ಕೂಡ ಸರ್ವೆ ಕಾರ್ಯಗಳು ಕೂಡ ಆಗಿದೆ. ಅರಣ್ಯ ಇಲಾಖೆ ಮತ್ತು PWD ಮತ್ತು ಕಂದಾಯ ಇಲಾಖೆ ಸೇರಿದಂತೆ ರಸ್ತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಅಧಿಕಾರಿಗಳನ್ನ ತನಿಖೆಯನ್ನ ಕೂಡ ಮಾಡಲಾಗಿದೆ, ಅವರಿಂದ ಹೇಳಿಕೆಗಳನ್ನು ಕೂಡ ಪಡ್ಕೊಳ್ಳಲಾಗಿದೆ. ಹಾಗಾಗಿ ಇಡೀ ರಾಷ್ಟ್ರ ಮತ್ತು ರಾಜ್ಯ ತದೇಕ ಚಿತ್ತದಿಂದ ಗಮನಿಸುತ್ತಿದ್ದಂತಹ ಧರ್ಮಸ್ಥಳದ ಬುರುಡೆ ಪ್ರಕರಣ ಒಂದು ಹಂತಕ್ಕೆ ನಿರ್ಣಾಯಕಕ್ಕೆ ಬರ್ತಾ ಇದೆ ಎಂಬ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಆದರೆ ಇಲ್ಲಿವರೆಗೆ ಅರೆಸ್ಟ್ ಮಾಡಿರುವಂಥದ್ದು ಕೇವಲ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಮಾತ್ರ. ಆದರೆ ಇದರ ಹಿಂದಿರುವಂತಹ ಷಡ್ಯಂತ್ರ ಯಾವುದು, ಷಡ್ಯಂತ್ರ ರೂಪಿಸಿದವರು ಯಾರು, ಜೊತೆಗೆ ಚಿನ್ನಯ್ಯನಿಗೆ ಬೆಂಗಾವಲಾಗಿ ಇದ್ದಂಥವ್ರು ಯಾರು,
ಎಂಬ ಎಲ್ಲ ವಿಚಾರಗಳ ಬಗ್ಗೆ ಕೂಡ SIT ತನಿಖೆಯನ್ನ ಮಾಡ್ತಾ ಇದೆ. ಆದ್ರೆ ಇಲ್ಲಿ ತನಕ ಯಾವುದೇ ರೀತಿಯಾಗಿ ಅಂಥವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಕ್ಕೆ SIT ಮುಂದಾಗಿಲ್ಲ. ಯಾಕೆಂದ್ರೆ ಅವರ ವಿರುದ್ಧ ಇರುವಂತಹ ಆರೋಪಗಳಿಗೆ ಪೂರಕವಾದ ಸಾಕ್ಷ್ಯ ಅದು SITಗೆ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಹಲವು ಆಯಾಮಗಳ ತನಿಖೆಯ ಬಳಿಕವಾಗಿ ಇದೀಗ ರಾಜ್ಯ ಸರ್ಕಾರಕ್ಕೆ ಕೊನೆಯದಾಗಿ ಈ ಒಟ್ಟು ಪ್ರಕರಣದ ಸಾರಾಂಶವನ್ನ ತಿಳಿಸುವಂತಹ ವರದಿಯನ್ನ ಕೊಡುವಂತಹ ದಿನ ಅದು ಹತ್ತಿರ ಬರ್ತಾ ಇದೆ. ಇನ್ನೇನು 2 ವಾರದ ಒಳಗಾಗಿ ಧರ್ಮಸ್ಥಳದ ಮಹತ್ತರ ಈ ಪ್ರಕರಣಕ್ಕೆ ಒಂದು ಪೂರ್ಣ ವಿರಾಮವನ್ನು ಇಡುವಂತಹ ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ. ಇದರ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಸಾಕಷ್ಟು ಕೆಲಸವನ್ನ ಮಾಡಿದೆ. ಕೆಲವೇ ದಿನಗಳಲ್ಲಿ SIT ತನಿಖೆಗೆ ತಿಲಾಂಜಲಿ ಸಿಗುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಬಹುತೇಕವಾಗಿ ಕಾಣ್ತಾ ಇದೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ 18 ಡಿಜಿಟಲ್ನ ವಿಶೇಷವಾದ ಕಾರ್ಯಕ್ರಮ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನ್ಯೂಸ್ 18 ಅನ್ನ ಫಾಲೋ ಮಾಡ್ತೇನೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.